ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದು ತಿಂಡಿ ಆಯ್ತಾ ಅಂತ ಅನ್ನೋದಕ್ಕೆ ಏನಂತ ಹೇಳ್ತಾರೆ ಅಂತ ಇಲ್ಲಿ ಕುಸುಮ ಗುಂಡಣ್ಣನ ಕೇಳ್ತಿರ್ತಾರೆ. ಹಾಗೆ ಇಲ್ಲಿ ಗುಂಡಣ್ಣ ಕೂಡ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಅಶೋ ಗುಂಡಣ್ಣ ನಂಗೆ ಇಷ್ಟೆಲ್ಲ ಇಂಗ್ಲಿಷ್ ಟೈಪ್ ಮಾಡಕ್ಕೆ ಬರಲ್ಲ ಕೊಡು, ಅದೆಲ್ಲೋ ಮಾತಲ್ಲಿ ಹೇಳ್ತಿರಲ್ಲ ಅದನ್ನ ಏನಂತಾರೋ ಇಂಗ್ಲಿಷ್ ಅಲ್ಲಿ ಅಂತ ಕುಸುಮ ಕೇಳ್ತಾರೆ. ಮೆಸೇಜ್ ಮಾಡದ ಅಂತ ಇಲ್ಲಿ ಗುಂಡಣ್ಣ ಹೇಳ್ತಾರೆ. ಹೌದು ಅಂತ ಇಲ್ಲಿ ಕುಸುಮ ಹೇಳ್ತಾರೆ. ಅಲ್ಲ ಅಜ್ಜಿ, ವಾಯ್ಸ್ ಮೆಸೇಜ್ ಮಾಡೋದನ್ನ ಎಷ್ಟೆಲ್ಲ ಹೇಳ್ಕೊಟ್ಟಿದೀನಿ ಅಂತ ಗುಂಡಣ್ಣ ಹೇಳ್ತಿರ್ತಾರೆ. ಏನೋ ಗುಂಡಣ್ಣ, ನನಗೆ ನಿನ್ನಷ್ಟು ಪ್ರಾಯನ, ನನ್ಗೆ ವಯಸ್ಸಾಗಿದೆ ಅಲ್ವಾ, ಮರ್ತೋಗುತ್ತೆ, ಈಗೇನು ಹೇಳ್ಕೊಡ್ತೀವೋ ಇಲ್ವೋ ಅಂತ ಕುಸುಮ ಹೇಳ್ತಾರೆ. ಸ್ವೈಪ್ ಮಾಡಿ ಈ ತರ ಬರುತ್ತೆ ಅಂತ ಹೇಳಿ ಗುಂಡಣ್ಣ ಹೇಳ್ಕೊಡ್ತಾರೆ. ಇಲ್ಲಿ ಕುಸುಮ ಮಾತ್ರ ತುಂಬಾ ಜೋರಾಗಿ ವಾಯ್ಸ್ ಮೆಸೇಜ್ ನ ನಿಮ್ದು ತಿಂಡಿ ಆಯ್ತಾ ಅಂತ ಕೂಗಾಡ್ತಿರ್ತಾರೆ. ಅಶೋ ಅಜ್ಜಿ, ಯಾಕಷ್ಟೊಂದು ಕೂಗ್ತೀರಾ, ನಿಧಾನಕ್ಕೆ ಹೇಳಿ, ಮೆತ್ತು ಹೇಳಿದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಕೇಳಿಸುತ್ತೆ ಅಂತ ಗುಂಡಣ್ಣ ಹೇಳ್ತಾರೆ. ನಿಮ್ದು ತಿಂಡಿ ಆಯ್ತಾ ಅಂತ ಕುಸುಮ ಅವರು ನಿಧಾನಕ್ಕೆ ಹೇಳ್ತಾರೆ. ಅಶೋ ಅಜ್ಜಿ, ಇಷ್ಟು ಮೆತ್ತಗೆ ಹೇಳ್ಬೇಡಿ, ಇನ್ನೊಂದ್ ಸ್ವಲ್ಪ ಮೀಡಿಯಂ ಆಗಿ ಹೇಳಿ, ಜೋರಾಗೂ ಹೇಳ್ಬೇಡಿ, ಕಡಿಮೆ ಮಾಡ್ಬೇಡಿ ಅಂತ ಗುಂಡಣ್ಣ ಹೇಳ್ತಾರೆ. ಸರಿ ಆಯ್ತು, ಅದೇನೋ ಇದೇನೋ ಸ್ಕ್ರಾಲ್ ಮಾಡ್ಬೇಕು ಅಂದಲ್ಲ, ಮಾಡ್ಕೊಡು, ಮತ್ತೆ ಹೇಳ್ತೀನಿ ಅಂತ ಕುಸುಮ ಹೇಳ್ತಾರೆ. ಇಲ್ಲಿ ಗುಂಡಣ್ಣ ಮಾಡ್ಕೊಡ್ತಾರೆ. ಆದಿ ಅವರೇ, ನಿಮ್ ತಿಂಡಿ ಆಯ್ತಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಆದಿಗೆ ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಇಲ್ಲಿ ಆದಿ ಅವರು ಕೂಡ ಖುಷಿಯಿಂದ ಕುಸುಮ ಅವರ ವಾಯ್ಸ್ ಕೇಳಿಸ್ತಿರ್ತಾರೆ. ಹಾಗೆ ಎಸ್, ನನ್ ತಿಂಡಿ ಆಯ್ತು, ನಿಮ್ ತಿಂಡಿ ಆಯ್ತಾ ಅಂತ ಹೇಳಿ ಆದಿ ಕೂಡ ವಾಯ್ಸ್ ಮೆಸೇಜ್ ನ ಕಳಿಸ್ತಾರೆ. ಹಾ, ನಂದಾಯ್ತು ಅಂತ ಇಲ್ಲಿ ಕುಸುಮ ಅವರು ಕೂಡ ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಮತ್ತೆ ಗುಂಡಣ್ಣ ಏನಂತ ಹೆಸರು ಇದೆ ನೋಡು ಅಂತ ಇಲ್ಲಿ ಕುಸುಮ ಕೇಳ್ತಿದ್ರೆ, ಆದೀಶ್ವರ್ ಕಾಮತ್ ಅಂತ ಇದೆ ಅಂತ ಗುಂಡಣ್ಣ ಹೇಳ್ತಾರೆ. ನಾವು ಬದಲಾಯಿಸ್ಕೋಬಹುದಾ ಅಂತ ಕುಸುಮ ಹೇಳ್ತಾರೆ. ಹಾ ಅಜ್ಜಿ, ನಿಮ್ಗೆ ಹೇಗ್ ಬೇಕೋ ಆ ತರ ಬದಲಾಯಿಸ್ಕೋಬಹುದು ಅಂತ ಗುಂಡಣ್ಣ ಹೇಳ್ತಾರೆ. ಬದಲಾಯಿಸಬಹುದಾ ಅಂತ ಕುಸುಮ ಹೇಳ್ತಾರೆ. ಹಾ ಅಜ್ಜಿ, ಬದಲಾಯಿಸಬಹುದು ಅಂತ ಇಲ್ಲಿ ಗುಂಡಣ್ಣ ಹೇಳ್ತೀರಾ. ಹೌದಾ, ಹಾಗಾದ್ರೆ ಹೆಸರನ್ನ ಬದಲಾಯಿಸ್ಕೊಡು, ಫ್ರೆಂಡ್ ಅಂತ ಹಾಕೊಡು ಅಂತ ಕುಸುಮ ಹೇಳ್ತಾರೆ. ಏನು ಫ್ರೆಂಡ್ ಅಂತ ಗುಂಡಣ್ಣ ಕೇಳ್ತೀರಾ. ಹೌದು, ನಾನು ಮತ್ತೆ ಆದಿ ಇವತ್ತಿಂದ ಫ್ರೆಂಡ್ಸ್ ಅಂತ ಕುಸುಮ ಹೇಳ್ತಾರೆ. ಸರಿ ಅಜ್ಜಿ ಅಂತ ಇಲ್ಲಿ ಗುಂಡಣ್ಣ ಫೋನ್ ನ ಕೊಡ್ತಾರೆ. ನನ್ ಮುದ್ದು ಮೊಮ್ಮಗ ಅಂತ ಹೇಳ್ತಾರೆ ಇಲ್ಲಿ ಕುಸುಮ ಅವರು. ಆಮೇಲೆ ಗುಂಡಣ್ಣ ಅಲ್ಲಿಂದ ಹೋಗ್ತಾರೆ. ಇದೇನಿದು ನಂದಾಯ್ತು ಅಂತ ವಾಯ್ಸ್ ಮೆಸೇಜ್ ಕಳ್ಸಿದ್ರು, ಅವರು ರಿಪ್ಲೈ ಮಾಡಿಲ್ವಲ್ಲ, ಏನೋ ಬಿಸಿ ಇರ್ಬೇಕೇನೋ, ಆಮೇಲೆ ಅವರೇ ಕಾಲ್ ಮಾಡ್ತಾರೆ ಅಂತ ಕುಸುಮ ಅನ್ಕೋತಾರೆ. ಆ ಕಡೆ ಭಾಗ್ಯ ಅಡ್ಗೆ ಮನೇಲಿ ಆದಿ ಕೇಳ್ತಂತ ಬಾಕಿ ಬಾತ್ನ ಮಾಡ್ತಿರ್ತಾರೆ. ಹಾಗೆ ತಾಂಡವ್ ಹೇಳಿರೋ ಮಾತನ್ನ ನೆನ್ಪಿಸ್ಕೋತಾರೆ. ನನ್ನಿಂದ ದೂರ ಇರುವಂತ ತಾಂಡವ್ ಹೇಳಿರೋ ನೆನ್ಪಿಸ್ಕೊಂಡು ಬೇಜಾರ್ ಮಾಡ್ಕೋತಾರೆ. ಆ ಮನೆಯಿಂದ ದೂರ ಇರ್ಬೇಕು ಅಂತ ಅನ್ಕೊಂಡ್ರು. ಈ ತರ ಒಂದೆಲ್ಲ ಒಂದು ರೀಸನ್ ಇಟ್ಕೊಂಡು ಆ ಮನೆಗೆ ಹೋಗುವಾಗೈತಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಏ ಭಾಗ್ಯ ಅಂತ ಹೇಳಿ ಕುಸುಮ ಅಲ್ಲಿಂದ ಬರ್ತಾರೆ. ಭಾಗ್ಯ ಭಾಗ್ಯ ಅಂತ ಅಂದ್ರು. ಇಲ್ಲಿ ಭಾಗ್ಯ ಮಾತ್ರ ಮಾತಾಡದೆ ಹಾಗೆ ನಿಂತಿರ್ತಾರೆ. ಏ ಭಾಗ್ಯ, ಎಲ್ಲೋ ಗಮನ ಇಟ್ಕೊಂಡು ಈ ತರ ಮಾಡಿದ್ರೆ ಸೀದೋಗುತ್ತೆ ಅಷ್ಟೇ. ಆಗಿಂದ ನಾನ್ ಮಾತಾಡ್ತಾನೆ ಇದ್ದೀನಿ, ನೀನು ಮಾತಾಡ್ತಾನೆ ಇಲ್ಲ, ಅದೇನಾಯ್ತು ಅಂತ ನಂಗೆ ಹೇಳು ಅಂತ ಕುಸುಮ ಹೇಳ್ತಿದ್ರೆ, ಏನು ಇಲ್ಲ ಅಂತ ಭಾಗ್ಯ ಹೇಳ್ತಾರೆ. ಈ ಸ್ವೀಟ್ ನ ತುಂಬಾ ಚೆನ್ನಾಗ್ ಮಾಡು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ತುಪ್ಪ ಹಾಕಿ ಚೆನ್ನಾಗ್ ಮಾಡು ಅಂತ ಕುಸುಮ ಹೇಳ್ತೀರಾ. ಹಾ ಅಂತ ಭಾಗ್ಯ ಹೇಳ್ತಾರೆ. ಈ ಹುಡುಗಿನೇ ಹೀಗೆ ಯಾವಾಗ್ಲೂ ಏನಾದ್ರು ಹೇಳ್ತೀರೆ, ಎಲ್ಲೋ ಮುಳುಗೋಗಿರ್ತಾಳೆ ಅಂತ ಹೇಳಿ ಕುಸುಮ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಭಾಗ್ಯ ಅವರು ಸ್ವೀಟ್ ನ ತಗೊಂಡು ಆದಿ ಮನೆಗೆ ಹೋಗ್ತಾರೆ. ಸೆಕ್ಯೂರಿಟಿ ಭಾಗ್ಯನ ತಡಿತಾರೆ. ಹಲೋ ಹಲೋ ಮೇಡಮ್, ಎಲ್ಲಿ ಹೋಗ್ತಿದ್ದೀರಾ ಅಂತ ಸೆಕ್ಯೂರಿಟಿ ಕೇಳ್ತಿದ್ರೆ, ಇದನ್ನ ಒಳಗಡೆ ಇರೋರ್ಗೆ ಕೊಡ್ಬೇಕಾಗಿತ್ತು ಅಂತ ಭಾಗ್ಯ ಹೇಳ್ತಾರೆ. ಇಲ್ಲ ಮೇಡಮ್, ಆತರ ಎಲ್ಲ ಹೋಗಕ್ಕಾಗಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಿರ್ತಾರೆ. ಇದನ್ನೆಲ್ಲ ಕನಿಕಾ ನೋಡಿ ನಗ್ತಿರ್ತಾರೆ. ಅಲ್ಲೇ ಕನಿಕಾ ಇರ್ತಾರೆ. ಇಲ್ಲಿ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ಕನಿಕಾ ಬಂದು ಸೆಕ್ಯೂರಿಟಿ ಹತ್ರ ಹೇಳಿರ್ತಾರೆ, ಭಾಗ್ಯನ ಮಾತ್ರ ಯಾವ್ದೇ ಕಾರಣಕ್ಕೂ ಒಳಗಡೆ ಬಿಡ್ಬೇಡ ಅಂತ ಕನಿಕಾ ಹೇಳ್ತಿದೆ. ಅಲ್ಲ ಮೇಡಮ್, ಅವರು ಪೂಜಾ ಮೇಡಮ್ ಅವ್ರ ಅಕ್ಕ ಅಲ್ವಾ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಜಾಸ್ತಿ ಕ್ವಶನ್ ಮಾಡ್ಬೇಡ, ನಾನು ಏನ್ ಹೇಳ್ತೀನಿ ಅದನ್ನ ಕೇಳು ಅಷ್ಟೇ ಅಂತ ಕನಿಕಾ ಹೇಳ್ತಾರೆ. ಸರಿ ಮೇಡಮ್ ಅಂತ ಹೇಳಿ ಸೆಕ್ಯೂರಿಟಿ ಒಪ್ಕೋತಾರೆ. ಆ ಫ್ಲಾಶ್ ಬ್ಯಾಕ್ ನ ಇಲ್ಲಿ ತೋರಿಸ್ತಾರೆ. ಯಾಕಣ ಯಾಕೆ ಬಿಡಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ, ಯಾಕೆ ಅಂತ ನಾನು ಉತ್ತರ ಹೇಳಿ ಅಂತ ಭಾಗ್ಯ ಹೇಳ್ತಾರೆ. ನಿಮ್ಗೆ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ಕಾಗಲ್ಲ, ಸುಮ್ನೆ ಟೈಮ್ ಇಲ್ಲ, ಹೊರಡಿ ಮೇಡಮ್ ಅಂತ ಸೆಕ್ಯೂರಿಟಿ ಹೇಳ್ತಿದ್ರೆ. ಭಾಗ್ಯಂಗಂತೂ ತುಂಬಾ ಬೇಜಾರಾಗುತ್ತೆ. ಇದೇ ಸಮಯದಲ್ಲಿ ಇಲ್ಲಿ ಆದಿ ಮನೇಲಿ ಟೆರೆಸ್ ಮೇಲೆ ಆದಿ ಹಾಗೂ ತಾಂಡವ್ ಮಾತಾಡ್ತಿರ್ತಾರೆ. ಬ್ರದರ್, ಎಲ್ಲ ಫೈಲ್ಸ್ ತಗೊಂಡಿದ್ದೀರಲ್ವಾ, ಯಾವ ಫೈಲ್ಸ್ ಕೂಡ ಮಿಸ್ ಆಗ್ಬಾರ್ದು, ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮೀಟಿಂಗ್ ಅಂತ ಆದಿ ತಾಂಡವ್ ಹೇಳ್ತಾರೆ. ಆ ಬ್ರದರ್ ಅಂತ ತಾಂಡವ್ ಹೇಳ್ತಾರೆ. ನೋಡಿ ಬ್ರದರ್, ಈ ಫೈಲ್ ಇದೆಯಲ್ಲ, ಈ ರೆಡ್ ಕಲರ್ ಫೈಲ್ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು, ಯಾವ್ದ್ರಲ್ಲೂ ನಾವು ಕಾಂಪ್ರಮೈಸ್ ಆಗಕ್ಕಾಗಲ್ಲ, ಹುಷಾರಾಗಿ ಇಟ್ಕೊಳ್ಳಿ ಅಂತ ಆದಿ ಫೈಲ್ ಕೊಡ್ತಾರೆ. ಎಸ್ ಬ್ರದರ್, ಎಲ್ಲ ಫೈಲ್ ನನ್ ಕೈಲಿದೆ, ಆ ಫೈಲ್ ಕೂಡ ನನ್ ಕೊಡಿ, ಜೋಪಾನವಾಗಿ ಇಟ್ಕೋತೀನಿ ಅಂತ ಹೇಳಿ ಇಲ್ಲಿ ತಾಂಡವ್ ಫೈಲ್ ನ ಇಸ್ಕೋತಾರೆ. ಇದನ್ನ ಭಾಗ್ಯ ನೋಡ್ತಾರೆ. ಭಾಗ್ಯ ನೋಡಿ ಒಳಗಡೆ ಹೋಗೋದಕ್ಕೆ ನೋಡ್ತಾರೆ. ಆಗ ಸೆಕ್ಯೂರಿಟಿ ಭಾಗ್ಯನ ಮತ್ತೆ ತಡೀತಾರೆ. ಮೇಡಮ್, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ, ಹೋಗ್ರಿ ಮೇಡಮ್ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಆಯ್ತು ಸರಿ, ನನ್ನ ಒಳಗಡೆ ಬೇಡ, ಇದನ್ನಾದ್ರೂ ಒಳಗಡೆ ಕೊಟ್ಬಿಡಿ ಅಂತ ಭಾಗ್ಯ ಹೇಳ್ತಾರೆ. ನೀವು ಹೇಳೋದನ್ನೆಲ್ಲ ಕೇಳಕ್ಕಾಗಲ್ಲ ಮೇಡಮ್, ಸುಮ್ನೆ ಹೋಗ್ತಾ ಇರಿ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಏನ್ ಮಾಡ್ಲಿ ಈಗ, ಸ್ವೀಟ್ ಕೊಡದೆ ಹಾಗೆ ಹೋದ್ರೆ ಪೂಜಾ ಬೇಜಾರ್ ಮಾಡ್ಕೋತಾಳೆ. ಆಮೇಲೆ ಅತ್ತೆಗೆ ಏನಾದ್ರು ವಿಷಯ ಗೊತ್ತಾದ್ರೆ ಅವರು ಕೋಪ ಮಾಡ್ಕೋತಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಾ ಅಂತ ಭಾಗ್ಯ ಮನ್ಸಲ್ಲೇ ಅನ್ಕೋತಾರೆ. ಇಲ್ಲಿ ನಿಂತ್ಕೋಬೇಡಿ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ, ಸುಮ್ನೆ ಹೊರಡಿ ಅಂತ ಸೆಕ್ಯೂರಿಟಿ ಭಾಗ್ಯಗೆ ಬೈಕ್ ಬಿಡ್ತಾರೆ. ಇಲ್ಲ, ಸೆಕ್ಯೂರಿಟಿ ಬೇರೆ ಬಿಡಲ್ಲ ಅಂತ ಹೇಳ್ತಾ ಇದಾರೆ. ಏನ್ ಮಾಡೋದು, ಒಂದ್ ಕೆಲಸ ಮಾಡ್ತೀನಿ, ಪೂಜೆಗೆ ಫೋನ್ ಮಾಡ್ಬಿಡ್ತೀನಿ ಅಂತ ಭಾಗ್ಯ ಸೈಡ್ ಬರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಆದಿ ಹಾಗೂ ತಾಂಡವ್ ಕೂಡ ಆಚೆ ಬರ್ತಿರ್ತಾರೆ. ಇಲ್ಲಿ ತಾಂಡವ್ ಕಾರ್ ಹತ್ಬೇಕು. ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯನ ನೋಡ್ತಾರೆ. ಒಳ್ಳೆ ಸಮಯಕ್ಕೆ ಹೋಗ್ಬೇಕಾದ್ರೆ ಈ ಎಮ್ಮೆ ಭಾಗ್ಯ ಮುಖ ನೋಡೋ ಹಾಗಾಯ್ತಲ್ಲ, ಇನ್ನೇನೇನಾಗತ್ತೋ ಎಲ್ಲ ನನ್ ಕರ್ಮ ಅಂತ ಹೇಳಿ ಇಲ್ಲಿ ತಾಂಡವ್ ಕಾರ್ನ ಹತ್ತಾರೆ. ಕಾರ್ ಹತ್ಬೇಕಾದ್ರೆ ಅಲ್ಲಿ ರೆಡ್ ಕಲರ್ ಫೈಲ್ ನ ಕೆಳಗಡೆ ಬೀಳಿಸ್ಬಿಡ್ತಾರೆ. ತಾಂಡವ್ ಇವಳು ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಅಂತ ಹೇಳಿ ಭಾಗ್ಯ ತಿರುಗಿ ನೋಡಿದ್ರೆ ಅಲ್ಲಿ ಫೈಲ್ ಬಿದ್ದಿರೋದನ್ನ ಭಾಗ್ಯ ನೋಡ್ತಾರೆ. ಈ ಫೈಲ್ ನ ಆದಿ ಅವರು ಇವ್ರಿಗೆ ಕೊಟ್ರಲ್ವಾ ಅಂತ ಹೇಳಿ ಭಾಗ್ಯ ಫೈಲ್ ನ ತಗೋತಾರೆ. ಏನ್ ಇಂಪಾರ್ಟೆಂಟ್ ಫೈಲ್ ಏನೋ, ಇಲ್ಲಿ ನೋಡಿದ್ರೆ ಇಲ್ಲೇ ಬೀಳ್ಸ್ಕೊಂಡು ಹೊರಟೋದ್ರಲ್ಲ, ಒಂದ್ ಕೆಲಸ ಮಾಡ್ತೀನಿ, ಆದಿ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆಮೇಲೆ ಭಾಗ್ಯ ಆದಿ ಕಾಲ್ ಮಾಡ್ತಾರೆ. ಆದಿ ಫೋನ್ ಕೂಡ ಸ್ವಿಚ್ ಆಫ್ ಇರುತ್ತೆ. ಏನ್ ಮಾಡ್ಲಿ ಈಗ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ. ಇಲ್ಲ, ತಾಂಡವ್ ಅವ್ರಿಗೆ ಫೋನ್ ಮಾಡ್ಬಿಡ್ತೀನಿ ಅಂತ ಭಾಗ್ಯ ತಾಂಡವ್ಗೆ ಫೋನ್ ಮಾಡ್ತಾರೆ. ಆ ಕಡೆ ತಾಂಡವ್ ಹಾಗೂ ಆದಿ ಒಂದೇ ಕಾರಲ್ಲಿ ಹೋಗ್ತಿರ್ತಾರೆ. ಆಗ ತಾಂಡವ್ ಫೋನ್ಗೆ ಭಾಗ್ಯ
ಫೋನ್ ಮಾಡ್ತಾರೆ. ಬ್ರದರ್ ಇವಾಗ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಎಷ್ಟು ದಿನ ಆಗ್ಬೋದು ಅದು ಎಕ್ಸಿಕ್ಯೂಟ್ ಆಗೋದಕ್ಕೆ ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ. ಅದು ಬ್ರದರ್ ಅದು ಕ್ಲೈಂಟ್ಸ್ ಯಾವಾಗ ಅಂತ ಆದಿ ಹೇಳ್ತಿದ್ದೆ. ಅದೇ ಸಮಯಕ್ಕೆ ಮತ್ತೆ ಭಾಗ್ಯ ಕಡೆಯಿಂದ ತಾಂಡವ್ಗೆ ಫೋನ್ ಬರುತ್ತೆ. ಆ ಕಡೆ ಭಾಗ್ಯ ಅಶೋದೇವ್ರೆ ಅಂತ ಹೇಳ್ತಾರೆ. ಹೇಳಿ ಬ್ರದರ್ ಅಂತ ಈ ಕಡೆ ತಾಂಡವ್ ಹೇಳ್ತಾರೆ. ಅದೇ ಬ್ರದರ್ ಕ್ಲೈಂಟ್ಸ್ ಹೇಗೆ ಅಂತ ಮತ್ತೆ ಆದಿ ಹೇಳಕ್ ಹೋದ್ರೆ ಮತ್ತೆ ಭಾಗ್ಯ ಕಾಲ್ ಮಾಡ್ತಾರೆ. ಬ್ರದರ್ ಮತ್ತೆ ಫೋನ್ ಬರ್ತಾನೆ ಇದೆಯಲ್ಲ, ಏನೋ ಎಮರ್ಜೆನ್ಸಿ ಇರ್ಬೋದು, ಕಾಲ್ ನ ಪಿಕ್ ಮಾಡಿ ಅಂತ ಆದಿ ಹೇಳ್ತಾರೆ. ಸರಿ ಬ್ರದರ್ ಅಂತ ಹೇಳಿ ಇಲ್ಲಿ ತಾಂಡವ್ ಭಾಗ್ಯ ಫೋನ್ ನ ರಿಸೀವ್ ಮಾಡ್ತಾರೆ. ಇವಾಗಿಂದ ಕಾಲ್ ಮಾಡ್ತಾನೆ ಇದೆಯಾ, ನಾನ್ ಕಟ್ ಮಾಡಿದೀನಿ ಅಂದ್ರೆ ಏನಂತ ಬಿಸಿ ಆಗಿದ್ದೀನಿ ಅಂತ ಅಲ್ವಾ, ಸುಮ್ನೆ ಇಡು ಫೋನ್ ನ ಅಂತ ತಾಂಡವ್ ಹೇಳಿ ಹಾಗೆ ಫೋನ್ ನ ಇಟ್ಕೊಬಿಡ್ತಾರೆ. ಇಲ್ಲಿ ತಾಂಡವ್ ಕಾಲ್ ನ ಕಟ್ ಮಾಡಿರಲ್ಲ. ಹಾಗೆ ಭಾಗ್ಯ ಕೂಡ ಎಲ್ಲ ಕೇಳಿಸ್ಕೊತಿರ್ತಾರೆ. ಯಾತ ಆದಿ ಕೇಳ್ತಿದೆ, ಯಾರೋ ಪರಿಚಯ ಇರೋರು ಬ್ರದರ್, ಸುಮ್ನೆ ಅವಾಗಿಂದ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿದ್ದಾರೆ ಅಂತ ತಾಂಡವ್ ಹೇಳ್ತಾರೆ. ಎಲ್ಲಾನು ಭಾಗ್ಯ ಕೇಳಿಸ್ಕೊತಿರ್ತಾರೆ. ಚಿಲ್ ಬ್ರದರ್, ಒನ್ ಮೋರ್ ಥಿಂಗ್, ಮೀಟಿಂಗ್ ಬೇಕಾಗಿರೋ ಫೈಲ್ಸ್ ಎಲ್ಲ ತಗೊಂಡಿದಿರಲ್ವಾ ಅಂತ ಆದಿ ಕೇಳ್ತಾರೆ. ಎಲ್ಲಾ ಫೈಲ್ಸ್ ಇಲ್ಲ ಇದೆ ಬ್ರದರ್, ಡೋಂಟ್ ವರಿ ಅಂತ ತಾಂಡವ್ ಹೇಳ್ತಾರೆ. ಅಶೋ ಮೀಟಿಂಗ್ ಬೇರೆ ಫೈಲ್ ಬೇಕು ಅಂತ ಹೇಳ್ತಿದ್ರೆ ನನ್ ಕೈಲಿ ಫೈಲ್ ಇದೆ, ಏನ್ ಮಾಡ್ಲಿ, ಒಂದ್ ಕೆಲಸ ಮಾಡ್ತೀನಿ, ನಾನೇ ಹೋಗಿ ಫೈಲ್ ನ ಕೊಟ್ಬಿಟ್ ಬರ್ತೀನಿ ಅಂತ ಇಲ್ಲಿ ಭಾಗ್ಯ ಅನ್ಕೋತಾರೆ. ಅಕಸ್ಮಾತ್ ನಾನು ಹೋದ್ರೆ ಅವ್ರು ನನ್ ಮೇಲೆ ಕೂಗಾಡ್ಬಿಟ್ರೆ ಏನಪ್ಪಾ ಮಾಡೋದು, ನನಗೆ ಗೊತ್ತಿತ್ತು ನಾನ್ ಕೊಟ್ಟಿಲ್ಲ ಅಂದ್ರೆ ತುಂಬಾನೇ ತಪ್ಪಾಗುತ್ತೆ, ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಭಾಗ್ಯ ಅನ್ಕೋತಾರೆ. ಆ ಕಡೆ ಪೂಜಾ ಚಾರ್ಜ್ ಹಾಕಿರ್ತಾರೆ. ಫೋನ್ ಚಾರ್ಜ್ ಆಗಿದೆ ಅಂತ ಹೇಳಿ ತಗೋತಿರ್ತಾರೆ. ಇದೇನಿದು ಅಕ್ಕ ಇಷ್ಟೊಂದ್ ಸತಿ ಫೋನ್ ಮಾಡಿದ್ದಾರೆ ಅಂತ ಹೇಳಿ ಭಾಗ್ಯಂಗೆ ಕಾಲ್ ಮಾಡ್ತಾರೆ. ಸಾರಿ ಕಣೆ ಅಕ್ಕ, ನಾನು ಫೋನ್ ನ ಚಾರ್ಜ್ ಇಟ್ಬಿಟ್ಟಿದೆ ಹೇಳೆ ಅಂತ ಪೂಜಾ ಹೇಳ್ತಾರೆ. ಪರವಾಗಿಲ್ಲ ಪೂಜಾ, ಅದು ನಾನು ನಿಮ್ಮ ಮನೆ ಹತ್ರ ಬಂದಿದೆ ಅಂತ ಭಾಗ್ಯ ಹೇಳ್ತಾರೆ. ಮನೆ ಹತ್ರ ಬಂದಿದೆ ಅಂದ್ಮೇಲೆ ಒಳಗಡೆ ಬರ್ಬೇಕಲ್ವಾ, ಅದೇನು ಮೀನಾ ಮೀಷ ಎಣಿಸ್ತಿದ ಅಂತ ಪೂಜಾ ಕೇಳ್ತಾರೆ. ಅದು ಪೂಜಾ ನನ್ ಮನೆಗೆ ಬರ್ತಿದೆ, ಆದಿ ಅವರು ಎಲ್ಲೋ ಹೊರಟಿದ್ರು, ಅವ್ರ ಕೈಯಿಂದ ಒಂದ್ ಫೈಲ್ ಬಿದ್ದೋಯ್ತು, ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಅದನ್ನೇ ತಗೊಂಡು ಆಫೀಸ್ ಹೋಗ್ತಾ ಇದ್ದೀನಿ, ಆಮೇಲೆ ಬರ್ತೀನಿ ಅಂತ ಭಾಗ್ಯ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಮೇಲೆ ಭಾಗ್ಯ ಆದಿ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಸೆಕ್ಯೂರಿಟಿ ಭಾಗ್ಯನ ತಡಿತಾ ಇರ್ತಾರೆ. ಇದು ಆದಿ ಅವ್ರ ಫೈಲ್ ಸ್ವಲ್ಪ ಕೊಟ್ಬಿಟ್ಟು ಬರ್ತೀನಿ ಅಂತ ಭಾಗ್ಯ ಹೇಳ್ತಿರೆ. ಏನಮ್ಮ ಕತೆ ಕಟ್ಟಿದ್ಯಾ, ಸುಮ್ನೆ ಆಚೆ ಹೋಗು ಅಂತ ಸೆಕ್ಯೂರಿಟಿ ಬೈಕ್ ಬಿಡ್ತಾರೆ. ಆದಿ ಹಾಗೂ ತಾಂಡವ್ ಆಫೀಸ್ಗೆ ರೀಚ್ ಆಗಿರ್ತಾರೆ. ಅಲ್ಲೇ ಇಲ್ಲಿ ಖುಷಿಯಿಂದ ತಾಂಡವ್ ಅವ್ರನ್ನ ಆದಿ ಎಲ್ಲಾರ್ಗೂ ಪರಿಚಯ ಮಾಡಿಸ್ತಾರೆ. ಆಮೇಲೆ ಎಲ್ರು ಮೀಟಿಂಗ್ ಅಂತ ಹೋಗ್ತಾರೆ. ಆ ಕಡೆ ಭಾಗ್ಯ ಹೇಳ್ತಿರ್ತಾರೆ, ಅಶೋಣ ನಾನೇನು ತೊಂದ್ರೆ ಮಾಡಕ್ ಬಂದಿಲ್ಲ, ಫೈಲ್ ನ ಕೊಟ್ಬಿಟ್ಟು ಹೊರಟೋಗ್ತೀನಿ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ. ಹೇಳ್ತಿಲ್ವಮ್ಮ, ಸುಮ್ನೆ ಹೊರಗಡೆ ಹೋಗು ಅಂತ ಸೆಕ್ಯೂರಿಟಿ ಬೈತಾರೆ. ನಾ ಫೈಲ್ ಕೊಟ್ಟಿಲ್ಲ ಅಂದ್ರೆ ತೊಂದ್ರೆ ಆಗ್ಬೋದು, ಕೊಟ್ಬಿಟ್ಟು ಹೊರಟೋಗ್ತೀನಿ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲಮ್ಮ ಆತರ ಎಲ್ಲ ಬಿಡಕ್ಕಾಗಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಆ ಕಡೆ ತಾಂಡವ್ ಹಾಗೂ ಆದಿ ಇಬ್ರು ಸೇರ್ಕೊಂಡು ಬಂದಿರುವಂತ ಕ್ಲೈಂಟ್ಸ್ ಗೆ ಅವ್ರ ಪ್ರಾಜೆಕ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಹಾಗೆ ಈ ಕಡೆ ಭಾಗ್ಯ ಕೂಡ ಪ್ರಯತ್ನ ಮಾಡ್ತಿರ್ತಾರೆ ಒಳಗಡೆ ಬರೋದಕ್ಕೋಸ್ಕರ. ನೋಡಿ ಅಣ್ಣ, ನನ್ನ ಹತ್ರ ಆದಿ ಅವ್ರ ನಂಬರ್ ಕೂಡ ಇದೆ, ನಾ ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಭಾಗ್ಯ ಹೇಳ್ತಿದ್ರೆ. ನಂಬರ್ ಇದೆಯಲ್ವಾ, ಅವ್ರಿಗೆ ಕಾಲ್ ಮಾಡಿ, ಅವ್ರ ಪರ್ಮಿಷನ್ ಕೊಟ್ರೆ ಒಳಗಡೆ ಹೋಗಿ, ನನ್ಗೇನಿಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಅಲ್ಲಣ್ಣ ಫೋನ್ ಹೇಗ್ ಮಾಡಿ, ಅವರು ಒಳಗಡೆ ಮೀಟಿಂಗ್ ಅಲ್ಲಿ ಇರ್ತಾರಲ್ವಾ, ನನ್ ಫೋನ್ ಮಾಡಿದ್ರೆ ತೊಂದ್ರೆ ಆಗಲ್ವಾ ಅಂತ ಭಾಗ್ಯ ಹೇಳ್ತಾರೆ. ಅಲ್ಲಮ್ಮ ನಾನೇನ್ ಕಿವಿಗೆ ಹೂವ ಮುಟ್ಕೊಂಡಿದ್ದೀನ, ಇಲ್ಲಿ ಕೆಲಸ ಮಾಡೋ ನನ್ನ ಹತ್ರನೇ ಆದಿ ಸರ್ ನಂಬರ್ ಇಲ್ಲ, ನಿನ್ನ ಹತ್ರ ಹೇಗ್ ಬರುತ್ತೆ ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಇಲ್ಲ ಅಣ್ಣ, ಆಕ್ಚುಲಿ ಅವರು ನಂಗೆ ರಿಲೇಟಿವ್ ಆಗ್ಬೇಕು ಅಂತ ಭಾಗ್ಯ ಹೇಳ್ತಾರೆ. ಹಾಗಾದ್ರೆ ಫೈಲ್ ನ ತಗೊಂಡೋಗಿ ಮನೇಲಿ ಕೊಡು ಅಂತ ಸೆಕ್ಯೂರಿಟಿ ಹೇಳ್ತಾರೆ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವೇ ಈ ಫೈಲ್ ನ ಕೊಟ್ಬಿಡಿ ಅಂತ ಭಾಗ್ಯ ಸೆಕ್ಯೂರಿಟಿಗೆ ಫೈಲ್ ಕೊಟ್ಟಿದ್ರೆ ಸೆಕ್ಯೂರಿಟಿ ಬೇಜವಾಬ್ದಾರಿತನದಿಂದ ಹಾಗೆ ಚೇರ್ ಮೇಲೆ ಫೈಲ್ ನ ಎಸೆದು ಬಿಡ್ತಾರೆ. ಅದನ್ನ ನೋಡಿ ಭಾಗ್ಯಂಗೆ ಬೇಜಾರಾಗುತ್ತೆ. ಆ ಕಡೆ ಆದಿ ಹಾಗೂ ತಾಂಡವ್ ಎಕ್ಸ್ಪ್ಲೈನ್ ಮಾಡಿರೋದು ಅಲ್ಲಿದಂತ ಕ್ಲೈಂಟ್ ಗೆ ಇಷ್ಟ ಆಗುತ್ತೆ. ಹೌದಾ, ನಂಗೆ ಇದ್ರದ್ದು ಕಾಪಿ ಬೇಕಾಗಿತ್ತು, ತೋರಿಸಿ ಅಂತ ಹೇಳ್ತಿದೆ. ಆದಿ ತಾಂಡವ್ಗೆ, ಬ್ರದರ್ ಅದ್ರ ಕಾಪಿ ಫೈಲ್ ತಂದಿದ್ರಲ್ಲ ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ತಾಂಡವ್ ಎಷ್ಟೇ ಹುಡುಕಿದ್ರು ಆ ಫೈಲ್ ಸಿಗಲ್ಲ. ಅಲ್ಲಿ ಬಂದಿರೋ ಕ್ಲೈಂಟ್ ಎಲ್ಲ ತಾಂಡವ್ನೆ ಕೋಪದಲ್ಲಿ ನೋಡ್ತಿರ್ತಾರೆ. ಆ ಫೈಲೇ ಇಲ್ವಲ್ಲ ಅಂತ ತಾಂಡವ್ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಬ್ರದರ್ ಅಂತ ಆದಿ ಹೇಳ್ತೀರಾ. ಹೌದು ಬ್ರದರ್, ಆ ಫೈಲೇ ಕಾಣಿಸ್ತಿಲ್ಲ ಅಂತ ತಾಂಡವ್ ಹೇಳ್ತಿದ್ರೆ. ಆದಿಗೆ ಟೆನ್ಷನ್ ಶುರು ಆಗುತ್ತೆ. ಆಮೇಲೆ ಭಾಗ್ಯ ಫೋನ್ ನೋಡ್ಕೊಂಡು ಹಾಗೆ ನಿಂತಿರ್ತಾರೆ. ಇಲ್ಲಿ ಸೆಕ್ಯೂರಿಟಿ ಅಲ್ಲಿ ಬರೋ ಹೌಸ್ ಕೀಪಿಂಗ್ ಅವ್ರಿಗೆ ಆ ಫೈಲ್ ನ ಡಸ್ಟ್ಬಿನ್ ಹಾಕ್ಬಿಡು ಅಂತ ಹೇಳ್ತಾರೆ. ಭಾಗ್ಯ ಆ ಫೈಲ್ ನೋಡಿ ಶಾಕ್ ಆಗ್ತಾರೆ. ಅಲ್ಲಾಕ ಈ ಫೈಲ್ ನ ಏನಕ್ಕೆ ತಗೊಂಡೋಗ್ತಿದೀರಾ ಅಂತ ಭಾಗ್ಯ ಕೇಳ್ತಿದ್ರೆ. ಸೆಕ್ಯೂರಿಟಿ ಹೇಳಿದ್ರೆ ಮೇಡಮ್ ಡಸ್ಟ್ಬಿನ್ ಹಾಕೋದಿಕ್ಕೆ ಅದಕ್ಕೆ ತಗೊಂಡೋಗ್ತಿದೀನಿ ಅಂತ ಅಲ್ಲಿ ಹೇಳ್ತಿ. ಫೈಲ್ ನ ನಾನು ಆದಿ ಸರ್ಗೆ ಕೊಡಕ್ ಹೇಳಿದೆ, ಇದು ಮುಖ್ಯವಾಗಿರೋ ಫೈಲ್ ಕೊಡಿ ಅಂತ ಹೇಳಿ ಭಾಗ್ಯ ಫೈಲ್ ನ ಇಸ್ಕೋತಾರೆ. ಆ ಕಡೆ ಎಲ್ಲಾ ಕ್ಲೈಂಟ್ ತಾಂಡವ್ಗೆ ಬೈತಿರ್ತಾರೆ. ನಿಜವಾಗ್ಲೂ ನೀವು ಫೈಲ್ ತಂದಿದ್ರಾ ಅಂತ, ಮಾಡಿದಿರಾ ಪ್ರಿಪೇರ್ ಅಂತ ಅಲ್ಲಿದ್ದ ಒಬ್ರು ಕ್ಲೈಂಟ್ ಕೇಳ್ತಿರೆ. ಎಸ್ ಮೇಡಮ್, ನಾನ್ ಫೈಲ್ ಮಾಡಿದೆ, ನಾನು ಮರ್ತ್ಬಿಟ್ಟಿದೀನಿ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ. ಏನ್ ತಾಂಡವ್ ಮರ್ತ್ಬಿಟ್ಟಿದೀನಿ ಅಂದ್ರೆ ಆಗುತ್ತಾ, ತುಂಬಾ ಇಂಪಾರ್ಟೆಂಟ್ ಆಗಿರೋ ಫೈಲ್ ನ ತಂದಿಲ್ವಲ್ಲ, ಅದು ನೋಡ್ರೆ ಹೇಗೆ ಈ ಪ್ರಾಜೆಕ್ಟ್ ನ ಅಪ್ರೂವ್ ಮಾಡಕ್ಕಾಗುತ್ತೆ ಅಂತ ಅಲ್ಲಿದ್ದ ವ್ಯಕ್ತಿ ಅಂದ್ರೆ ಭಾರ್ಗವ್ ಹೇಳ್ತಾರೆ. ಇಲ್ಲ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ನ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಲ್ಲಿದ್ದ ಕ್ಲೈಂಟ್ಸ್ ಎಲ್ಲ ಹೇಳ್ಬಿಡ್ತಾರೆ. ಆಗ ತಾಂಡವ್ ಹಾಗೂ ಆದಿಗೆ ಭಯ ಶುರು ಆಗುತ್ತೆ. ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.